ಇನ್ನು ರಾಜ್ಯದಲ್ಲಿ ಬಾಣಂತಿಯರ ಸಾವು ಒಂದು ಕಡೆಯಾದರೆ ಮತ್ತೊಂದು ಕಡೆ ಆಸ್ಪತ್ರೆಗಳ ಮೂಲಸೌಕರ್ಯ ಮತ್ತು ನಿರ್ವಹಣೆಯ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೆರಿಗೆ ಆಸ್ಪತ್ರೆಗಳ ನಿರ್ವಹಣೆಯನ್ನು BBMP ಬೆಂಗಳೂರಿನಲ್ಲಿ ಮರೆತು ಬಿಟ್ಟಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ ಚಾಮರಾಜಪೇಟೆ ಹೆರಿಗೆ ಆಸ್ಪತ್ರೆ ನಿರ್ವಹಣೆ ಮಾಡುವಲ್ಲಿ ಈಗಾಗಲೇ ಪಾಲಿಕೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಆತಂಕದಲ್ಲಿದ್ದಾರೆ ರೋಗಿಗಳು. ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಅಲ್ಲಿನ BBMPಯವರ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಡ್ತಿರೋ ರೀತಿ ಹೇಗಿದೆ, ಬನ್ನಿ ನೋಡೋಣ. ಹೆರಿಗೆ ಆಸ್ಪತ್ರೆಗಳ ನಿರ್ವಹಣೆ ಮರೆಯುತ್ತಾ BBMP. ಆಜಾದ್ ನಗರ ಹೆರಿಗೆ ಆಸ್ಪತ್ರೆ ಆತಂಕದಲ್ಲೇ ರೋಗಿಗಳು. ರಾಜ್ಯದಲ್ಲಿ ಬಾಣಂತಿಯರ ಸಾವು ಜನರಲ್ಲಿ ಆತಂಕ ಹೆಚ್ಚಿಸುತ್ತಾ ಇದೆ. ಇಂತಹ ಸಮಯದಲ್ಲಿ ಆಸ್ಪತ್ರೆಗಳ ನಿರ್ವಹಣೆ ಮತ್ತು ಮೂಲ ಸೌಕರ್ಯಗಳ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಬೇಕು. ಆದರೆ BBMP ಹೆರಿಗೆ ಆಸ್ಪತ್ರೆಗಳ ನಿರ್ವಹಣೆ ಮರೆತಿದ್ಯಾ ಎಂಬ ಪ್ರಶ್ನೆ ಎದ್ದಿದೆ. ಚಾಮರಾಜಪೇಟೆಯ ಹೆರಿಗೆ ಆಸ್ಪತ್ರೆಯ ಆವರಣದಲ್ಲಿ ಇರುವಂತಹ ಬೃಹತ್ ಮರಗಳು ಅಪಾಯಕಾರಿಯಾಗಿವೆ. ಮರದ ಕೊಂಬೆಗಳು ಮುರಿದಿದ್ದು ಮರದಲ್ಲೇ ಸಿಲುಕಿವೆ. ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಜೊತೆಗೆ ಆಸ್ಪತ್ರೆ ಶಿಥಿಲೀಕರಣಗೊಳ್ಳುತ್ತಿದೆ. ಆತಂಕದಲ್ಲಿ ಇದ್ದಾರೆ ರೋಗಿಗಳು. ಚಾಮರಾಜಪೇಟೆ ಆಜಾದ್ ನಗರದ ಬಳಿ ಇರುವಂಥ ಹೆರಿಗೆ ಆಸ್ಪತ್ರೆ ತೀರಾ ಅಪಾಯಕಾರಿ ಅಂತ ಅನ್ನಿಸ್ತಾ ಇದೆ. ಆಸ್ಪತ್ರೆಯ ಮುಂಭಾಗದಲ್ಲೇ ಮರದ ಕೊಂಬೆಗಳು ಮುರಿದು ನೇತಾಡ್ತಾ ಇದ್ದಾವೆ. ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಾಗಲ್ಲ. ಮಗುವನ್ನು ಕರ್ಕೊಂಡು ಗರ್ಭಿಣಿಯರು, ಬಾಣಂತಿಯರು ಈ ಆಸ್ಪತ್ರೆಗೆ ಬರ್ತಾರೆ. ಸಮಸ್ಯೆ ಆಗಿದೆ. ಹೇಗಿದೆ ಪರಿಸ್ಥಿತಿ ತೋರಿಸ್ತೀನಿ. ಇದು ಚಾಮರಾಜಪೇಟೆಯಲ್ಲಿ ಬರುವಂಥ ಆಜಾದ್ ನಗರದ ಹೆರಿಗೆ ಆಸ್ಪತ್ರೆ. ತೀರಾ ಇತಿಹಾಸ ಇರತಕ್ಕಂಥ ಈ ಆಸ್ಪತ್ರೆ ಮುಂಭಾಗದಲ್ಲಿ ನೋಡ್ಬೋದು ಯಾವ ರೀತಿ ಮರದ ಕೊಂಬೆ ಮುರಿದಿದೆ ಅನ್ನುವಂಥದ್ದು. ಮುರಿದು ಅಲ್ಲೇ ನೇತಾಡ್ತಾ ಇದೆ. ಓಡಾಡುವಂಥ ಪ್ರದೇಶ ಕೆಳಗಡೆಗೆ ಈ ಒಂದು ಆಸ್ಪತ್ರೆಗೆ ಒಳಗಡೆ ಎಂಟ್ರಿ ಆಗುವಂಥ ಪ್ರದೇಶದ ಮೇಲ್ಭಾಗದಲ್ಲೇ ಈ ರೀತಿ ಮರದ ಕೊಂಬೆಗಳು ಬಿದ್ದಿರುವಂಥದ್ದು. ಒಂದಲ್ಲ ಎರಡಲ್ಲ, ಇನ್ನು ಮತ್ತೊಂದು ತೋರಿಸ್ತೀನಿ. ಇಲ್ಲಿ ಒಂದು ಕಡೆ ಮರದ ಕೊಂಬೆ ಮುರಿದು ಬಿದ್ದಿರುವಂಥದ್ದು. ಜೋರಾಗಿ ಗಾಳಿ ಬಂದಾಗ ಯಾರ ಮೇಲೆ ಯಾವಾಗ ಬೀಳುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ. ಆ ಪ್ರಮಾಣದಲ್ಲಿ ನೇತಾಡ್ತಾ ಇದ್ದಾವೆ. ಅದು ಇದೊಂದೇ ಅಲ್ಲ, ಒಂದೇ ಕಡೆಗೆ ತುಂಬ ಇದ್ದಾವೆ. ಮತ್ತೊಂದು ಅದು ಮೇಲ್ಭಾಗದಲ್ಲಿ ತೋರಿಸೋದ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಒಂದು ಮರದ ಕೊಂಬೆ ಸಿಕ್ಕಾಕ್ಕೊಂಡಿದೆ. ಅದು ಯಾವಾಗ ಯಾರ ಮೇಲೆ ಬೀಳುತ್ತೋ ಅಂತ ಹೇಳಲಿಕ್ಕೆ ಬರಲ್ಲ. ಆ ರೀತಿಯಲ್ಲಿ ಅಪಾಯಕಾರಿಯಾಗಿದೆ. ಇನ್ನೊಂದು ದೊಡ್ಡದಾದಂಥ ನನ್ನ ಬಲಭಾಗದಲ್ಲೇ ತೋರಿಸ್ತೀನಿ. ಆ ಬಲಭಾಗದಲ್ಲಿ ಮತ್ತೊಂದು ಮರದ ಕೊಂಬೆ ಹಾಗೆಯೇ ಒಣಗಿ ಬಿದ್ದಿರುವಂಥದ್ದು. ಈ ರೀತಿ ಒಣಗಿ ಬಿದ್ದಿರುವಂಥ ಮರದ ಕೊಂಬೆಗಳು ಯಾರ ಮೇಲೆ ಯಾವಾಗ ಬೀಳ್ತಾ ಗೊತ್ತಿಲ್ಲ. ಆಸ್ಪತ್ರೆ ಒಳಗಡೆಗೆ ಎಂಟ್ರಿ ಆಗುವಂತಹ ಪ್ರದೇಶ ಇದು. ಈಗಿರಬೇಕಾದ್ರೆ ಒಣಗಿರೋ ಮರಗಳನ್ನು ತೆರವು ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಇನ್ನೊಂದು ಮರದಲ್ಲಿ ಒಣಗಿರೋ ಕೊಂಬೆಗಳು ಹಾಗೆಯೇ ನಿಂತಿದ್ದಾವೆ. ಅವು ಜೋರಾಗಿ ಗಾಳಿ ಬಂದರೆ ಬೀಳುವಂಥದ್ದು ಪರಿಸ್ಥಿತಿ ಆಗುತ್ತೆ. ಈ ರೀತಿ ಹೆರಿಗೆ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ. ಬರುವಂಥ ವೇಳೆಯಲ್ಲಿ ತೀರಾ ಅಪಾಯಕಾರಿ ಅಂತ ಅನಿಸುತ್ತೆ. ಒಳಭಾಗದಲ್ಲಿ ಇಲ್ಲಿ ಎಂಟ್ರಿಯಾಗಿ ಕುಳಿತುಕೊಳ್ಳುವಂಥ ಪ್ರದೇಶ ಇದು. ಈ ಪ್ರದೇಶದಲ್ಲಿ ಈಗಾಗಲೇ ರೋಗಿಗಳು ಬಂದಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ತೀರಾ ಡೇಂಜರ್ಸ್ ಅಂತ ಅನಿಸುತ್ತೆ. ಹಾಗಾಗಿ ಮರದ ಕೊಂಬೆಗಳು ಏನು ಮುರಿದು ಬಿದ್ದು ನೇತಾಡ್ತಾ ಇದ್ದಾವೆ ಅವುಗಳು ತೆರವು ಮಾಡಬೇಕಾಗತ್ತೆ. ತೆರವು ಮಾಡದೇ ಇದ್ದರೆ ನಿಜಕ್ಕೂ ಒಂದು ರೀತಿ ಅಪಾಯಕಾರಿ ಅನಿಸುತ್ತೆ. ಎಚ್ಚೆತ್ತುಕು BBMP ಅಧಿಕಾರಿಗಳು ಏನು ಮರದ ಕೊಂಬೆಗಳು ನೇತಾಡ್ತಾ ಇದ್ದಾವೆ ಅವುಗಳನ್ನು ತೆರವು ಮಾಡಿ ಇಲ್ಲಿ ಆಗುವಂಥ ಸಮಸ್ಯೆಗಳನ್ನು ಪರಿಹರಿಸ್ತಾರಕ್ಕಾಗಿ ನೋಡಬೇಕಾಗಿದೆ. ಇನ್ನು ಆಸ್ಪತ್ರೆ ಹಳೆಯದಾಗಿದ್ದು ರೋಗಿಗಳು ಕೂಡ ಬರ್ತಾರೆ. ಆಸ್ಪತ್ರೆ ಗೋಡೆಯ ಸಿಮೆಂಟ್ ಎಲ್ಲ ಬಿಟ್ಟುಕೊಳ್ಳುತ್ತಾ ಇದ್ದು ಶಿಥಿಲಗೊಳ್ಳುತ್ತಿದೆ. ಕಟ್ಟಡ ಮರು ನಿರ್ಮಾಣ ಮಾಡಬೇಕಿದೆ. ಯಾವ ರೀತಿ ಗೋಡೆ ಸಿಮೆಂಟ್ ಬಿಟ್ಟುಕೊಂಡಿದೆ ನೋಡಿ. BBMP ವ್ಯಾಪ್ತಿಯ ಸಾಕಷ್ಟು ಹೆರಿಗೆ ಆಸ್ಪತ್ರೆಗಳು ಅಪಾಯದಲ್ಲಿ ಇವೆ. ಕೂಡಲೇ BBMP ಮುಖ್ಯ ಆಯುಕ್ತರು ಎಚ್ಚೆತ್ತು ಹೆರಿಗೆ ಆಸ್ಪತ್ರೆಗಳ ಪುನಶ್ಚೇತನ ಮತ್ತು ನಿರ್ವಹಣೆಗೆ ಒತ್ತು ಕೊಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.